ಇದು ಹಸಿಹುಲ್ಲು ಎಷ್ಟು ದಿನಕ್ಕೊಂದ್ಸಲ ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ನೀವು ಆ ಪ್ಲಾಂಟೇಶನ್ ಮಾಡಿದ್ರೆ 3.5 ಮಂತ್ಸು ಒಂದು ಸತಿಗೆ. ಆಫ್ಟರ್ ಎವ್ರಿ 2.5 ಮಂತ್ಸ್ ಒಂದು ಸತಿ ನೀವು ಕಡವ ಸಿಗುತ್ತೆ. ಇದು ಪ್ಯಾರಾಗ್ರಾಸು ಸಣ್ಣದಾಗಿದೆಯಲ್ವಾ, ಇದು ನೇಪಿಯರ್ ವೆರೈಟಿ ಪ್ಯಾರಾಗ್ರಾಸ್ ಬರುತ್ತೆ. ಈ ಕಡೆ ಬಂದು ಕೊಂಬು, ಅಲ್ಲಿ ನಮ್ಮ ಆಪೋಸಿಟ್ ಇರೋದು ಸೂಪರ್ ನೇಪಿಯರು. ಇವಾಗ ಅದೇ ಅವಾಗಲೇ ಹೇಳಿದ್ರಲ್ಲ ನೀವು 5ರಿಂದ 6 ಹಸು ಅಂದರೆ ಮಿನಿಮಮ್ ನಾವು ನೋಡ್ತಾ ಇರೋದು 5ರಿಂದ 6 ಹಸುನಲ್ಲಿ ನಾವು ಪ್ರಾಫಿಟ್ ಮಾಡ್ಬೋದು ಮಾಡ್ಬೋದು. ಚಿಕ್ಕದಾಗಿ ಒಂದು ಸೆಟಪ್ ಮಾಡಿ ಅದಕ್ಕೊಂದು ಅವಾಗಲೇ ಹೇಳಿದ್ರಲ್ಲ ಎಷ್ಟು ಅಡಿ ಬೇಕು ಅಂತ ಅಷ್ಟು ಅಡಿದು ನಾವು ಕೌಶೆಡ್ ಮಾಡಿ ಬೇರೆ ಒಂದು ಅದಕ್ಕೆ ಅಂತ ಬೇಕಾಗಿರೋ ಫುಡ್ ನಾವು ಬೆಳೆಸ್ಬೇಕಂದ್ರೆ ಎಷ್ಟು ಎಕರೆ ಬೇಕಾಗುತ್ತೆ ಅದಕ್ಕೆ? ಸೊ ಯೂಶುವಲಿ ಮಿನಿಮಮ್ ನೀವು ಒಂದು 6 ಹಸು ಇಲ್ಲ 7 ಹಸು ಸಾಕ್ತೀನಿ ಅಂದರೆ 3 ಎಕರೆ. 3 ಎಕರೆ. ಆ 3 ಎಕರೆಲಿ ಏನೇನು ಮಾಡ್ಬೋದು ಅಂದರೆ 2 ಎಕರೆ ಬೇಡ, 1.5 ಎಕರೆ ಮೇವಿಗೆ ಬಿಡಬೇಕು. ಇನ್ನು 1.5 ಎಕರೆ ಇರುತ್ತಲ್ವಾ, ಆ 1.5 ಎಕರೆಲಿ ಅರ್ಧ ಎಕರೆ ಶೆಡ್ ಕನ್ಸ್ಟ್ರಕ್ಷನ್ನು ಬೇರೆ ಆಕ್ಟಿವಿಟಿಗೆ ನೀವು ಬಿಟ್ಕೋತೀರಾ. ಇನ್ನೊಂದು ಬೇಡ 2 ಎಕರೆ ಮೇವಿಗೆ ಬಿಡಿ. ಇನ್ನೊಂದು ಎಕರೆ ಇರುತ್ತಲ್ವಾ, 1 ಎಕರೆಲಿ ಅರ್ಧ ಎಕರೆ ಶೆಡ್ ಕನ್ಸ್ಟ್ರಕ್ಷನ್ಗೆ ಬಿಟ್ಕೊಳ್ಳಿ, ಇನ್ನು ಅರ್ಧ ಎಕರೆ ವೆಜಿಟೇಬಲ್ ಬೆಳ್ಕೊಳ್ಳಿ. ಓಕೆ ಓಕೆ. ಸೊ ಅವಾಗ ವೆಜಿಟೇಬಲಲ್ಲೂ ಇನ್ಕಮ್ ತಗೋತೀರಾ, ಕೌ ಶೆಡ್ಡಲ್ಲೂ ಇನ್ಕಮ್ ಬರುತ್ತೆ, ಅದನ್ನು ಮಾಡ್ಕೋಬೋದು. ಸೊ ಒಂದು 50 ಬರ್ಡ್ಸ್ ಸಾಕೋಬೋದು, 50 ಇಲ್ಲ ಸ್ಪೇಸಿಂಗ್ ಜಾಗ ಇತ್ತು 100 ಬರ್ಡ್ಸು ಸಾಕೋಬೋದು. ಬಟ್ ಆ ಕೋಳಿಯಿಂದ ಏನು ನಾವು ಇದು ಮಾಡ್ತೀವಿ ಅಂದರೆ ಮೊಟ್ಟೆ, ಮೀಟ್ ಪರ್ಪಸ್ ಇಲ್ಲ, ನಾವು ಜಸ್ಟ್ ಹೆಗ್ಗಿಗೆ ಇದು ಮಾಡ್ತಾಯಿದ್ವಿ. ಬಟ್ ಅಲ್ಲ ನಂದು ಇವಾಗ ನಾವು ಬರೀ ಕೌ ಮೇಲೆ ಫೋಕಸ್ ಮಾಡೋದು ಅಂದ್ರೆ ಮಾಡ್ಬೋದು. 3 ಎಕರೆ ಮಿನಿಮಮ್ 3 ಎಕರೆ ಇತ್ತು ಸರ್ ಅಂದರೆ ನೀವು ಅಮೌಂಟು ಅರ್ನ್ ಮಾಡ್ಬೋದು. ಓಕೆ ಓಕೆ. ಸೊ ಕಮ್ಮಿ ಎಕರೆ ಇದ್ದು ನಾವು ಇಲ್ಲೇ ಇದ್ದಿದ್ರೆ ನಮ್ಮ ಕಾಸ್ಟ್ ಎಷ್ಟು? 1 ಲೀಟ್ರ್ ಹಾಲಿಗೆ ಎಷ್ಟು ಸರ್? ನಿಮ್ಮದು ಈಗ ಶೆಡ್ ಇಲ್ಲಿ ಮಾಡಿರ್ತೀರಾ, ನಿಮ್ಮ ತೋಟ 2 ಕಿಲೋಮೀಟರ್ ದೂರ ಇರ್ಬೋದು, ಬೇರೆ ಹೊಲದು ಇರ್ಬೋದು, ಅದು ಮ್ಯಾಟ್ರ್ ಆಗಲ್ಲ, ಯಾಕೆಂದರೆ ನೀವು ಬೆಳಿತೀರಾ, ನಿಮ್ಮದು ಕಾಸ್ಟ್ ಕಮ್ಮಿ ಆಗುತ್ತೆ. ಬಟ್ ನೀವು ಹೊರಗಡೆಯಿಂದ ತಂದರೆ ನಿಮಗೆ ಕಾಸ್ಟ್ ಬರೇನೆ. ಹೊರಗಡೆಯಿಂದ ತಂದರೆ ಸೈಲೇಜ್ ಎಲ್ಲ KG ಲೆಕ್ಕದಲ್ಲಿ ಕೊಡ್ತಾರೆ, ಬಟ್ ಅದೆಲ್ಲ ಕಾಸ್ಟ್ ಜಾಸ್ತಿ. ಸೊ ನಾವು ನೀವು ನಮ್ಮ ಕಂಪ್ನಿಗೆ ಇಲ್ವಲ್ಲ, ಈಗ ನಾವು ನಿಮಗೆ ತೊಗೊಳಕ್ಕಾಗಲ್ವಲ್ಲ, ನೀವು ಯೂಸ್ ಮಾಡ್ತಿದ್ರಲ್ಲ ಆ ಸೈಲೇಜ್ ಮಿಷಿನು ಇದೆಲ್ಲ ನಾವು ಸಿಗುತ್ತೆ ಸರ್ ಮಾರ್ಕೆಟ್. ಯಾವ ಕಂಪ್ನಿಯಲ್ಲಿ ಬೆಸ್ಟ್? ನಾವು ನೆನ್ನೆ ಹೇಳಿದ್ರು ಮೇಡಮ್, ಅದು ಯಾವುದು ವೇಸಿಂಗು ವ್ಯಾನ್ಸನ್ ಅಂತ ಬಂದು ಮಿಲ್ಕಿಂಗ್ ಮಷಿನ್ ಬರುತ್ತೆ, ವ್ಯಾನ್ಸನ್ ಇಲ್ಲ ಅಗ್ನಿಪತ್ ಅಂತ ಬರುತ್ತೆ. ಅದು ಬಿಟ್ಟರೆ ಚಾಪ್ ಕಟರ್ಗಳು ತುಂಬ ಸಣ್ಣದೆಲ್ಲ ಕ್ವಾಂಟಿಟಿ ಬರುತ್ತೆ ಸರ್. ಈಗ ಆನ್ಲೈನಲ್ಲಿ ದೊಡ್ಡದೇ ಯೂಸ್ ಮಾಡಬೇಕು ಅಂತೇನಿಲ್ಲ, ಚಿಕ್ಕವೆಲ್ಲ ಬರುತ್ತೆ. ಮಿಲ್ಕ್ ಇದರಲ್ಲಿ 3-3-in-1 ಬರುತ್ತಲ್ಲ, ಅದನ್ನ ತೊಗೊಂಡ್ರೆ ಯೂಸ್ ಆಗುತ್ತಾ? ಯಾವುದು ಸರ್? ಈ ವಾಟ್ರೂ ಬರೋದು, ಮಿಲ್ಕು ಬರೋದು, ಅದೇ ಥರನೇ ಬರೋದು ನಿಮಗೆ. ಸೊ ಯೂಶ್ವಲಿ ನೋಡಿ, ಇದು 7 ಲಕ್ಷ ಕಾಸ್ಟ್ ಇದು ನಮ್ಮದು ಮಾಡಲ್ ಫಾರ್ಮ್ ಆಗಿರೋದ್ರಿಂದ. ನೀವು ಮನೇಲಿ ಮಾಡ್ತೀರಂದ್ರೆ ಬಕೆಟ್ ಮಿಲ್ಕರು ಅರೌಂಡ್ 35,000 ರೂಪೀಸ್ ಅದು ಫುಲ್ ಕಂಪ್ಲೀಟು. ಸೊ ಎಲೆಕ್ಟ್ರಿಸಿಟಿ ಇರಬೇಕು, ಇಲ್ಲ ಜನರೇಟ್ ಇರಲೇಬೇಕು, ಯಾಕೆಂದರೆ ವ್ಯಾಕ್ಯೂಮ್ಸ್ ಇದರಿಂದ ಆಗೋದಲ್ವಾ. 1 ಬಕೆಟ್ ಇಲ್ಲ 2 ಬಕೆಟ್ ಮಿಲ್ಕರ್ ಇಕ್ಕೊಂಬಿಟ್ರೆ ಸಫಿಷಿಯೆಂಟಾಗಿ ಮಿಲ್ಕ್ ಕರ್ಕೊಬೋದು. ಅದು ವಾರಂಟಿ ಎಲ್ಲ ಕೊಡ್ತಾರೆ ಸರ್. ಇದು ಚೆನ್ನಾಗಿದೆ. ಇನ್ ಕೇಸ್ ಅದ್ರಲ್ಲಿ ಪ್ರಾಬ್ಲಮ್ ಬಂದರೆ ಯಾವ ಪ್ರಾಬ್ಲಮ್? ಎಲೆಕ್ಟ್ರಿಕಲ್ ಇನ್ ಕೇಸ್ ಪ್ರಾಬ್ಲಮ್ ಬಂದರೆ ಅದರಲ್ಲಿ ಯಾವ ಪ್ರಾಬ್ಲಮ್ ಬರ್ಬೋದು ಆ ಮೆಷಿನಲ್ಲಿ? ಮೆಷಿನ್ಸಲ್ಲಿ ಬಂದರೆ ಮೋಟ್ರದ್ದು ಬರುತ್ತೆ ಸರ್. ಅದು ಬಿಟ್ಟರೆ ಒಳಗಡೆ ಪ್ರೆಷರ್ ಪೈಪ್ಸ್ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ವಾಶ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಇರಲ್ಲ. ಹೆಡ್ ಬರುತ್ತೆ ಇದರಲ್ಲಿ ಕ್ಯಾಪಲ್ಲಿ, ಅದು ಪ್ರಾಬ್ಲಮ್ಸ್ ಅಂದರೆ ಆ ಥರ ಏನು ಪ್ರಾಬ್ಲಮ್ ಬರೋಲ್ಲ. ಕ್ಲೀನಾಗಿ ಲಾಕ್ ಆಗಲ್ಲ, ಪ್ರೆಷರ್ ತೊಗೊಳ್ಳಲ್ಲ, ಅವೇ ಇರುತ್ತೆ. ಅದನ್ನೆಲ್ಲ ಸರ್ವಿಸ್ ಮಾಡಿಕೊಡ್ತಾರೆ. ಬಟ್ ನಮ್ಮ ಅಕ್ಷಯ ಕಾಲದಲ್ಲಿ ನಮ್ಮವರೇ ಇದ್ದಾರೆಲ್ಲ, ಮೆಕ್ಯಾನಿಕಲು ಮಷೀನ್ಸು ಎಲ್ಲ ನಮ್ಮವ್ರು ಇರೋದ್ರಿಂದ ಏನಾಗುತ್ತೆ ಅವ್ರಿಗೆ ಇನ್ ಟೈಮ್ಗೆಲ್ಲ ಸಾಲ್ವ್ ಆಗುತ್ತೆ. ಓಕೆ ಓಕೆ. ಸೊ ಇದು ನಾವೇನು ಮಾಡಿದ್ವಿ, ಎವ್ರಿ ಫ್ಲಾಟ್ಗೂ ಏನು ಮಾಡಿದ್ವಿ, ಟ್ರಂಚಸ್ಸು ಬಂಡ್ಸ್ ಮಾಡ್ಕೊಂಡಿದ್ವಿ. ಟ್ರಂಚಸ್ಸನ್ನು ಬದಿ ಹಾಕಿದ್ವಿ ಸರ್, ಹುದು ಬದಿ ಅಂತೀವಿ, ಮೀನ್ಸ್ ಗುಂಡಿ ತೆಗೆದು ಹಳ್ಳಿ ಮಣ್ಣು ಅಲ್ಲಿಗೆ ಹಾಕ್ತೀವಿ. ಏನಕ್ಕೆ ಟ್ರಂಚಸ್ ಮಾಡಿದ್ವಿ ಅಂದರೆ ಮಳೆಗಾಲದಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ಕೊತೀವಿ. ಅದನ್ನೇನು ಮಾಡ್ತೀವಿ, ಪಾಂಡಿಗೆ ಡಂಪ್ ಮಾಡ್ತೀವಿ. ಆ ಪಾಂಡಲ್ಲಿ ಡಂಪ್ ಮಾಡೋದ್ರಿಂದ ಗ್ರೌಂಡ್ ಲೆವೆಲ್ ವಾಟರ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಮಳೆಗಾಲದಲ್ಲಿ ಸಾಯಿಲ್ ಎರೋಟ್ ಆಗುತ್ತೆ, ಕೊಚ್ಚೋಗುತ್ತಲ್ವಾ, ಅದೆಲ್ಲ ಏನು ಮಾಡ್ತೀವಿ, ಆ ಟ್ರಂಚ್ಗೆ ಬಂದು ಸೇರ್ಕೋಬೇಕು. ಮತ್ತು ಬಿದ್ದಂಥ ಬಯೋಮಾಸು ಗ್ರೀನ್ ಏನಿರುತ್ತೆ ಎಲ್ಲ ಅದ್ರಲ್ಲಿ ಡಂಪ್ ಮಾಡ್ತೀವಿ. ಅಲ್ಲೇ ಅದೇನಾಗುತ್ತೆ, ಕಳ್ತು ಗೊಬ್ಬರ ಆಗುತ್ತೆ. ಅದನ್ನ ಎಗೇನು ಮಳೆಗಾಲದತ್ತಿ ಓಪನ್ ಮಾಡಿಬಿಟ್ಟು ಮತ್ತೆ ಫ್ಲಾಟ್ಗೆ ಹಾಕೋದ್ರಿಂದ ಮತ್ತೆ ಅಲ್ಲಿ ಫಲವತ್ತತೆ ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಗೊಬ್ಬರನೂ ನಮಗೆ ಇನ್ಸ್ಟೆಂಟ್ ರೆಡಿ ಆಗುತ್ತೆ, ಮತ್ತು ನಾವು ನೀರನ್ನು ಹಾರ್ವೆಸ್ಟ್ ಮಾಡ್ಕೋಬೋದು. ಅಲ್ಲಿ ಲಾಸ್ ಆಗಿರೋಂಥ ನ್ಯೂಟ್ರಿಯೆಂಟ್ನೂ ರಿಪೇರ್ ಮಾಡ್ಕೋಬೋದು. ಫಿಶ್ಲಿ ನಾವು ಫೋಕಸ್ ಮಾಡಿಲ್ಲ, ಜಸ್ಟ್ ನಾವೇನು ಮಾಡ್ತೀವಿ, ಗ್ರೌಂಡ್ ಲೆವೆಲಲ್ಲಿ ಇಂಪ್ರೂವ್ ಮಾಡೋಕ್ಕೋಸ್ಕರ ಡ್ರೈನ್ ಮಾಡ್ತೀವಿ. ಇದು ಟ್ರಂಚಸ್, ಇದೆಲ್ಲ ಈ ಥರ ಟ್ರಂಚು, ಈ ಕಡೆ ಬಂಡ್ ಹಾಕಿದ್ವಿ, ಇದೆಲ್ಲ ಗುಂಡಿ. ಇದು ಅರೌಂಡ್ ಒಂದೊಂದು ಟ್ರಂಚಸ್ 1200 ಲೀಟ್ರ್ ಕೆಪಾಸಿಟಿ ನೀರು ಹಿಡಿಯೋಷ್ಟು ಜಾಗ ಇದೆ.
ಟ್ರಂಚಸ್ ಇರೋದ್ರಿಂದ ಇಲ್ಲಿ ಜಾಸ್ತಿ ನೀರು ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಅವರ ಮೋರಿ ಥರ. ಹೌದು. ಇದು ಹೇಗೆ ಸ್ಕ್ವಯರ್ ಅಂದರೆ ಫುಲ್ ಸ್ಕ್ವಯರ್ ಆಗಿದೆಯಾ ಟ್ರಂಚಸ್ಸು? ಸ್ಕ್ವಯರ್ ಇಲ್ಲ, ಟ್ರಂಚಸ್ ಏಕ ಇರುತ್ತೆ. ಈಗ ನೋಡಿ ಅಲ್ಲಿ ಬರಲ್ಲ, ಅಲ್ಲಿ ಬಂಡಿದೆ ಅಷ್ಟೇ, ಅಲ್ಲಿ ಟ್ರಂಚಸ್ ಇರಲ್ಲ. ಈ ಏಕ ಟ್ರಂಚಸ್ ಬರುತ್ತೆ. ಒಂದ್ ನೀರೆಲ್ಲ ಒಂದ್ ಕಡೆ ಸ್ಟೋರ್ ಆಗುತ್ತೆ, ಒಂದ್ ಕಡೆ ಪೈಪ್ ಕನೆಕ್ಷನ್ ಮಾಡಿರ್ತೀವಿ, ಅದು ಹೋಗಿ ಪಾಂಡಿಗೆ ಬೀಳುತ್ತೆ. ಓ, ಕೆಳಗಡೆ ಒಂದು ಪೈಪ್ ಇರುತ್ತೆ. ಸೊ ಇಲ್ಲಿಂದ ಅಲ್ಲಿ ಹೋದ್ರೆ ಆ ಹಿಡ್ಜಲ್ಲಿ ಪೈಪ್ ಹಾಕಿರ್ತೀವಿ, ಅಲ್ಲಿಂದ ಇನ್ನೊಂದು ಟ್ರಂಚ್ ಮುಖಾಂತರ ಹೋಗಿ ಪಾಂಡಿಗೆ ಬೀಳುತ್ತೆ. ಆ ಥರ. ಎಲ್ಲಿದೆ ಇಲ್ಲಿ ಪಾಂಡು? ಪಾಂಡ್ ಇಲ್ಲಿದೆ, ಈ ಟ್ರಂಚ್ ಇಲ್ವಾ, ಇಲ್ಲೊಂದು ಪಾಂಡ್ ಇದೆ, ಇಲ್ಲೊಂದು ಪಾಂಡ್. ಅದು ಬಿಟ್ರೆ ಅಲ್ಲಿ ಒಳಗಡೆ ಒಂದು ಪಾಂಡ್ ಇದೆ, ಕ್ಯಾಂಪ್ ಫೈರ್ ಹತ್ರ 2 ಪಾಂಡ್ ಇದೆ, ಅದು ಬಿಟ್ರೆ ಈಗ ಒಂದು ಪಾಂಡ್ ಹತ್ರ ಹೋಗ್ತೀವಿ. ಓಕೆ. ಸೊ ಇದೆಲ್ಲ ಇಂಟರ್ನಲ್ ಸ್ಯಾಪ್ಲಿಂಗ್ಸು. ನಮಗೆ ನಮ್ಮದು ಪ್ಲಾಂಟ್ ಎಕ್ಸ್ಟೆಂಡ್ ಆಗ್ತಾ ಇದೆ, ಫಾರ್ಮ್ಸ್ ಎಲ್ಲ ಅಲ್ಲಿಗೆ ಬೇಕಾಗುತ್ತೆ ಅಂತ ನಾವು ಮಾಡ್ಕೊಂಡು. ಇಲ್ಲ ಇನ್ ಕೇಸ್ ಯಾವ್ದಾರ ಪ್ಲಾಂಟ್ ಹೋಯ್ತು ಅಂದರೆ ಇದನ್ನು ರೀಪ್ಲೇಸ್ ಮಾಡೋಕ್ಕೆ. ಲೆಮನ್ ಇದೆ, ಚೀಕು ಇದೆ, ಹಲ್ಸು ಇದೆ. ಅಂಕಿತ ಇಂದುತುಲ ನೆಟ್ ಪೂಲ ಆತಂದು ಬಪ್ಪಂಗ ಎಲ್ಲ ಆತಂದು ಹೂ ಆಪನಿ ಗೊತ್ತು ನನಗೆ ಆಣು ನೆಟ್ ಆಣು ಬಪ್ಪಂಗ ಇಡು ಹೂ ಆಪನಿ ಇಂಚ ನೀವೆಲ್ಲ ಏನು ಮಾಡ್ತೀವಿ? ಪೊನ್ನಡಿ ಇಂಚ ಆಪು ನೈಟ್ಲ ಅಂದು ಆತಂದು ಎಲ್ಲಿ? ಬಪ್ಪಂಗ ಎಲ್ಲ ಭದ್ರಾವತಿ. ಓಕೆ. ಅಲ್ಲೇ 2 ಎಕರೆ ಇದೆ. ಓಕೆ. ಫುಲ್ ಅದೇ ಬೇಕಾಗ್ತಾನೆ. ಓಕೆ. ಆ ಕಡೆ 2 ಎಕರೆ ಅಡಿಕೆ ಹಾಕಿದ್ವಿ. ಅಡಿಕೆ ಏನು ಟೋಟಲ್ 4 ಎಕರೆ, ಇನ್ನು 2 ಎಕರೆ ಖಾಲಿ ಇದೆ. ಅದರೊಳಗೆ ಅಡಿಕೆ ಹಾಕೊಂಡು ನಾವು ಈ ಥರ ಏನೇನು ಮಾಡ್ಬೋದು ಸರ್. ಬಟ್ ಅಡಿಕೆ ಮರ ಸ್ವಲ್ಪ ಕಮ್ಮಿ, ಬೇಗ ಬರಲ್ಲ. ಅದಕ್ಕೇನೆ ಅಲ್ಲಿ ಗಂಟೆ ಇದನ್ನ ಅಲ್ಲಿ ಮಾಡ್ಬೋದು. ಭೂಮಿ ಮಾತ್ರ ಚೆನ್ನಾಗಿದೆ, ಅದು ಕಾಡು ಪಕ್ಕನೇ. ಓಕೆ, ಹಂಗಾರೆ ಮಾಡ್ಬೋದು. ಫಲವತ್ತತೆ ಚೆನ್ನಾಗಿದ್ರೆ ಮಾಡ್ಬೋದು. ಅದಕ್ಕೆ ಈ ಕೋರ್ಸ್ಗಿನ ಟ್ರೈನಿಂಗ್ ತೊಗೊಳ್ಳಿ ಬೆಸ್ಟ್. ಫಾರ್ಮರ್ಸ್ ಟ್ರೈನಿಂಗ್ ತೊಗೊಂಡ್ರೆ ಆ ಫಾರ್ಮರ್ಸ್ ಟ್ರೈನಿಂಗ್ ಹೆಂಗಿರುತ್ತೆ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಂದು. ಅಲ್ಲಿ ಕಂಪ್ಲೀಟ್ ನಿಮಗೆ ಇನ್ಡೆಪ್ತಾಗಿ ಹೋಗ್ತಾರೆ ಫಾರ್ಮರ್ಸ್ ಟ್ರೈನಿಂಗಲ್ಲಿ. ಯಾವ ಥರ, ಯಾವ ರೀತಿ ಬ್ರೀಡಿಂಗ್ ಮಾಡಬೇಕು, ಎಷ್ಟೆಷ್ಟಕ್ಕೆ ಶೆಡ್ ಕನ್ಸ್ಟ್ರಕ್ಟ್ ಮಾಡಬೇಕು, ಎಷ್ಟು ಹಸು ಸಾಕಬೇಕು ಒಂದು ಕಂಪಾರ್ಟ್ಮೆಂಟಲ್ಲಿ, ಯಾವ ಥರ ಫೀಡಿಂಗ್ ಪ್ಯಾಟ್ರನ್ ಯಾವಾಗ ಕೊಡಬೇಕು, ಪ್ರತಿಯೊಂದೂ ಅಲ್ಲಿರುತ್ತೆ. ಕರು ಯಾವ ರೀತಿ ಸಾಕಬೇಕು ಅನ್ನೋದೆಲ್ಲ ನಮ್ಮ ಅಕ್ಷಯಕಲ್ಪ ಫಾರ್ಮರ್ಸ್ ಟ್ರೈನಿಂಗ್ ಇರುತ್ತೆ. ಇನ್ನೊಂದು ಫಾರ್ಮ್ ದೇವ್ರ ಕಾಡಲ್ಲಿ, ಅಲ್ಲೇ ಬುಕ್ ಮಾಡ್ಕೊಂಡೇ ಬರ್ಬೇಕು. ಅದಕ್ಕೆ ಬಂದರೆ ನೋಡಿ ಸರ್, ನಿಮಗೆ ಮಾಡ್ಬೋದಾ ಇಲ್ವಾ ಅನ್ನೋದು ನಿಮಗೆಲ್ಲೇ ಗೊತ್ತಾಗುತ್ತೆ. ಸೊ ಇದು ಒಂದು ನಮ್ಮ ಆಯಿಲ್ ಎಕ್ಸ್ಟ್ರಾಕ್ಷನ್ ಇಟ್ಟು ಅರೌಂಡ್ 12 ಗಂಟೆಗೆ ಕರ್ಕೊಬರ್ತೀವಿ. ಸೊ ಇದೆಲ್ಲ ಕೊಬ್ಬರಿ ಎಣ್ಣೆ ಕೇಳಿದ್ರಲ್ವ, ಕೋಲ್ಡ್ ಪ್ರೆಸ್ ಆಯಿಲ್ ಅಂತ. ಸೊ ನಾವೇನು ಮಾಡ್ತಿದ್ವಿ, ಮಷೀನಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಮೇಲ್ಗಡೆ ಸ್ಟೋರ್ ಮಾಡಿದ್ವಿ. ಕಾಯಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಸ್ಟೋರ್ ಮಾಡ್ಕೊಂಡ್ರೆ 8 ರಿಂದ 9 ತಿಂಗಳು ಬೇಕು ಒಂದ್ಸತಿ ಕೊಬ್ಬರಿ ಆಗೋಕ್ಕೆ. ಅದಾದಮೇಲೆ ಶೆಲ್ ಓಪನ್ ಮಾಡಿ ಅದನ್ನ ಸನ್ಲೈಟಲ್ಲಿ ಡ್ರೈ ಮಾಡಬೇಕು 2 ದಿನ, ಮಾಯಿಶ್ಚರ್ ಲಾಸ್ ಆಗಬೇಕು. ಆಫ್ಟರ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಒಂದು 2-2.5 kg ಕೊಬ್ಬರಿ ಯೂಸ್ ಮಾಡಿದ್ರೆ 1 ಲೀಟ್ರ್ ಆಯಿಲ್ ಸಿಗುತ್ತೆ ನಮಗೆ. ಅದು ಬಿಟ್ಟರೆ ನಮ್ಮ ಅಕ್ಷಯಕಲ್ಪದಲ್ಲಿ ವರ್ಜಿನ್ನು ಮತ್ತು ಕೋಪ್ರಾ ಇದೆ, 2 ಇದೆ. ವರ್ಜಿನ್ ಅಂದರೆ ತೆಂಗಿನಕಾಯಿ ಹಾಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಫಾರ್ಮೆಂಟೇಷನ್ಗೆ ಇಟ್ಟು ಮೇಲೆ ಟಾಪ್ ಲೇಯರ್ ಏನು ಬರುತ್ತೆ ಅದನ್ನು ನಾವು ಎಣ್ಣೆಯಿಂದ, ಹರಳೆಣ್ಣೆ ಎಲ್ಲ ಮಾಡ್ತಿದ್ದೆ ಗೊತ್ತಾ, ಹೋಲ್ಡನ್ ಡೇಸಲ್ಲಿ ಅರ್ಧಬಿಟ್ಟು ಅದು ಬೇಕು. ಸೊ ಯೂಶ್ವಲಿ ಟಾಪ್ ಅರ್ಧಬಿಟ್ಟು ಚೆನ್ನಾಗಿ ಬೇಯಿಸಿದಾಗ ಏನಾಗ್ತದೆ, ಟಾಪಲ್ಲಿ ಆಯಿಲ್ ಡೆಪಾಸಿಟ್ ಆಗೋದು. ಅದನ್ನು ಅದೇ ರೀತಿ ಇದನ್ನ ವರ್ಜಿನ್ ಬಟ್ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಲಾರಿಕ್ ಆಸಿಡ್ ಜಾಸ್ತಿ ಇರುತ್ತೆ. ಲಾರಿಕ್ ಆಸಿಡ್ ಬಂದು ಮದರ್ ಮಿಲ್ಕಿಗೆ ಈಕ್ವಲು, ಅಷ್ಟು ನ್ಯೂಟ್ರಿಯೆಂಟ್ ಇರುತ್ತೆ. ಬಟ್ ಕೋಪ್ರಾ ಆಯಿಲಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಲಾರಿಕ್ ಆಸಿಡ್. ಬಟ್ ಎರಡನ್ನೂ ಯೂಸ್ ಮಾಡ್ಬೋದು, ಕುಕ್ಕಿಂಗ್ ಯೂಸ್ ಮಾಡ್ಬೋದು. ಅದು ಕುಕ್ಕಿಂಗು, ಕಾಸ್ಮೆಟಿಕ್ ಅಪ್ಲಿಕೇಶನು, ಆಯಿಲ್ ಪುಲ್ಲಿಂಗ್ ಎಲ್ಲ ಯೂಸ್ ಮಾಡೋದು. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. 700 ಕೋಪ್ರಾ. ಬಟ್ ವರ್ಜಿನ್ ಆದರೆ ಕಾಸ್ಟ್ಲಿ ಇದೆ, ಯಾಕೆಂದರೆ ಅದು 1 kg ಕೋಕೋನಟ್ ಮಿಲ್ಕ್ ಯೂಸ್ ಮಾಡಿದ್ರೆ ಒಂದು 200 ml ಆಯಿಲ್ ಸಿಗುತ್ತೆ ಅಷ್ಟೇ. ಅದು ಇದು ಅಲ್ಲಿ ಏನು ವುಡನ್ ಪ್ರೆಸ್ ಇಲ್ಲ, ನಾವು ಮಷೀನ್ ಯೂಸ್ ಮಾಡ್ತಿದ್ದೀವಿ. ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ, ಅರೌಂಡ್ 48 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ. ವುಡ್ ಪ್ರೆಸ್ಸಲ್ಲಿ ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಆಗುತ್ತೆ, ಆಮೇಲೆ ಮಾಯಿಶ್ಚರು ಮೇಂಟೈನ್ ಮಾಡಬೇಕು ವುಡ್ ಪ್ರೆಸ್ಸಲ್ಲಿ. ಬಟ್ ನಾವು ಮಾಯಿಶ್ಚರ್ ಮೇಂಟೈನ್ ಮಾಡಲ್ಲ. ಅದು ಕಾಸ್ಟ್ಲಿ ಆಗುತ್ತಾ ವುಡ್ ಪ್ರೆಸ್ದು? ನಾರ್ಮಲ್ ಮೇಂಟೆನೆನ್ಸ್ ಅಂತ ಏನಿಲ್ಲ. ಈಗೆಲ್ಲ ವುಡ್ ಪ್ರೆಸ್ ಆದರೆ ವುಡ್ ಇಟ್ಕೊಂಡಿರ್ತಾರೆ, ಬಟ್ ಎಲೆಕ್ಟ್ರಿಕ್ ಅದೀಗ ಮೋಟ್ರ್ ಮುಖಾಂತರ ಓಡುತ್ತೆ. ಬಟ್ ಆದರೆ 2 ವುಡ್ ಮಧ್ಯದಲ್ಲಿ ಇದು ಕಂಪ್ರೆಸ್ ಆಗಿ ಎಣ್ಣೆ ತೆಗೆಯೋದು. ಹೌದು. ಜಸ್ಟ್ ನಾವೀಗ ಗ್ರೈಂಡ್ ಮಾಡ್ಕೋತೀವಲ್ವಾ ಚಟ್ನಿ, ಅಲ್ಲ ಗ್ರೈಂಡರ್ ತಿರುಗುತ್ತಲ್ಲ, ಅದೇ ರೀತಿನೇ ಅದು ತಿರುಗಿ ಪುಡಿ ಮಾಡಿ ಹಿಂಡೋದು. ಅದೇನು ಡಿಫ್ರೆನ್ಸ್ ಬರಲ್ವಾ ಅದರಲ್ಲಿ, ವುಡ್ಡಿಂದ ಮಾಡಿರೋದು, ಕಲ್ಲಿಂದ, ಕಬ್ಬಿಣದಿಂದ ಅಂತ? ಸೊ ಮಷಿನ್ ಡಿಫ್ರೆಂಟ್ ಇದ್ದೇ ಇರುತ್ತೆ. ಬಟ್ ಕೋಲ್ಡ್ ಪ್ರೆಸ್ ಅಂತ ತಗೊಂಡ್ರೆ ನಿಮಗೆ ಆಯಿಲ್ ಥಿಕ್ನೆಸ್ ಚೆನ್ನಾಗಿರುತ್ತೆ, ನ್ಯೂಟ್ರಿಯೆಂಟ್ ಲಾಸ್ ಆಗಲ್ಲ. ಬಟ್ ಹಾರ್ಡ್ ಪ್ರೆಸ್ಗೆ ಹೋದ್ರೆ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಏನಕ್ಕೆ ಅಂದ್ರೆ ಹೀಟ್ ಆಗಿ ಹೋಗಿರುತ್ತಲ್ಲೇನೆ, ಹೀಟ್ ಆಗೋದ್ರಿಂದ ಏನಾಗುತ್ತೆ, ಕೆಲವೊಂದು ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಓಕೆ.